ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯ ಹೊಸ ಪ್ರಯೋಗ ಮಾಡಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೊಸ ಪ್ರಯೋಗ ಮಾಡಲಾಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಬಡ ಮಕ್ಕಳಿಗೆ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದೊಯ್ಯುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಲಿಂಗದಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ರಿಪ್ ಅನ್ನು ಹಮ್ಮಿಕೊಳ್ಳಲಾಗಿದೆ. 30 ವಿದ್ಯಾರ್ಥಿಗಳಿಗೆ ವಿಮಾನಯಾನವನ್ನ ಶಿಕ್ಷಕರು ಮಾಡಿಸ್ತಾ ಇದ್ದಾರೆ. 4 ದಿನದ ಪ್ರವಾಸಕ್ಕೆ ತಲಾ 8,000 ವೆಚ್ಚವಾಗುವ ಸಾಧ್ಯತೆ ಕೂಡ ಇದೆ. 2,500 ಹಣ ಪಡೆದು ಉಳಿದ ಹಣ ತಾವೇ ಭರಿಸಲು ಶಿಕ್ಷಕರು ನಿರ್ಧಾರ ಮಾಡಿಕೊಂಡಿದ್ದಾರೆ. ದಾನಿಗಳ ಸಹಾಯದೊಂದಿಗೆ ಆಡಳಿತ ಮಂಡಳಿಯಿಂದಲೂ ಕೂಡ ನೆರವು ಸಿಗಲಿದೆ. 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಲಿದ್ದಾರೆ. ಡಿಸೆಂಬರ್ 6ರಂದು ವಿಮಾನಯಾನದ ಪ್ರವಾಸಕ್ಕೆ ಶಿಕ್ಷಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ವಿಮಾನ ಪ್ರಯಾಣದ ಬಗ್ಗೆ ಸ್ಟೂಡೆಂಟ್ಸ್ಗಳೆಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಸರ್ಕಾರಿ ಶಾಲೆಗಳು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೊಸ ಪ್ರಯೋಗ ಮಾಡ್ತಾನೆ ಇರುತ್ತೆ. ಅದರಲ್ಲಿ ವಿಮಾನಯಾನನೂ ಕೂಡ ಒಂದು. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ವಿಮಾನದಲ್ಲಿ ಹೋಗೋದು ಅಂದರೆ ಎಷ್ಟೋ ಜನರ ಕನಸಾಗಿರುತ್ತೆ. ಆ ಕನಸನ್ನು ಈಡೇರಿಸೋಕೆ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ವಿಮಾನಯಾನ ಅಂದ್ರೆ ಈ ಮಕ್ಕಳಿಗೆ ಸರ್ ಶಿಕ್ಷಣದ ಇದು ಪ್ರವಾಸ ಅಂದ್ರೆ ಶಿಕ್ಷಣದ ಒಂದು ಭಾಗ. ನಾವು ಅದನ್ನ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡೋ ಬದಲಾಗಿ ನಮಗೆ ಭಾಳ ಖುಷಿ ಆಗ್ತಿದೆ. ಮತ್ತು ನಮ್ಮ ಜೀವನದಲ್ಲಿ ಅಷ್ಟು ದೂರ ಹೋಗ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮತ್ತು ಇಂಥ ಗುರುಗಳನ್ನ ಪಡೆಯೋಕ್ಕೆ ನಾವು ಭಾಳ ಪುಣ್ಯ ಮಾಡಿರಬೇಕು. ನಾವು ಕಡಿಮೆ ದುಡ್ಡಿನಿಂದ ನಮ್ಮ ಕಡೆಯಿಂದ ಕಡಿಮೆ ದುಡ್ಡು ಇಸ್ಕೊಂಡು ಅವರು ಬೇರೆ ಬೇರೆ ದಾನಿಗಳಿಂದ ಹಣ ಇಸ್ಕೊಂಡು ಎಲ್ಲ ನಮಗಿಷ್ಟು ಸೌಲಭ್ಯ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಿದೆ. ನಾವೇನು ಹೋಗ್ತೀವಿ ಏನು ಮೇಲೆ ಬಿಡು, ಇದೇನು ಮೇಲೆ ಹೋಗ್ತೈತಿ ಸಣ್ಣದಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಅಷ್ಟು ದೊಡ್ಡದಿರುತ್ತೆ, ನಾವು ಅದ್ರ ಮೇಲೆ ಹೋಗ್ತೀವಿ ಮತ್ತೆ ಅಂತ ಭಾಳ ಖುಷಿ ಆಗುತ್ತೆ. ನಮಗೆ ಭಾಳ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ವಿಮಾನದಲ್ಲಿ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕನಸಾಗಿರುತ್ತೆ. ಆ ಕನಸನ್ನ ಈಡೇರಿಸೋದಕ್ಕೆ ಶಿಕ್ಷಕರು ಮುಂದಾಗಿದ್ದಾರೆ. ಏನಿದೆ ಈ ವಿಚಾರವಾಗಿ ಅಪ್ಡೇಟ್ಸ್? ಎಸ್ ಸಾಹಿತ್ಯ ಏನಂತಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸಗಳನ್ನ ಕೈಗೊಂಡಿರ್ತಾರೆ. ಅದೇ ರೀತಿ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಆ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗೋದಕ್ಕೆ ಏನೋ ದುಡ್ಡಿನ ಸಮಸ್ಯೆಯಿಂದ ಹೋಗೋದಕ್ಕೆ ಆಗ್ತಾ ಇರಲ್ಲ. ಆದ್ರೆ ಈ ಏನು ಲಿಂಗದಳ್ಳಿ ಗ್ರಾಮದ ಶಿಕ್ಷಕರ ಒಂದು ಆಲೋಚನೆಗೆ ಈಗ ನಿಜಕ್ಕೂ ಆ ಊರಲ್ಲಿನ ಜನ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನ್ ಶೈಕ್ಷಣಿಕ ಪ್ರವಾಸ ಅಂದ್ರೆ ಬಸ್ಗಳಲ್ಲಿ ಹೋಗುವಂಥದ್ದು ಸಾಮಾನ್ಯ. ಆದ್ರೆ ಇವತ್ತು ಆ ಒಂದು ಮಕ್ಕಳ 5 ಮತ್ತು 6, 7ನೇ ತರಗತಿ ಮಕ್ಕಳಿಗೆ ಒಂದು ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಒಂದು ಆಲೋಚನೆ ಮಾಡಿದಾರಲ್ಲ, ಅದಕ್ಕೆ ನಿಜಕ್ಕೂ ಅಲ್ಲಿಯ ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಏನು ಇದೇ ಡಿಸೆಂಬರ್ 6ನೇ ತಾರೀಕಿಗೆ ಈ ಒಂದು ಪ್ರವಾಸವನ್ನು ಅವರು ಶುಕ್ರಾಜ್, ನಿಮ್ಮ ಹತ್ರ ಮಾತನಾಡ್ತೀನಿ. ಶಿಕ್ಷಕ ಮಂಜುನಾಥ್ ಪೂಜಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ವಿಮಾನದಲ್ಲಿ ಹೋಗೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಭಾರಿ ಖುಷಿ ಆಗುತ್ತೆ. ಯಾಕೆ ನಿಮ್ಗೆ ಐಡಿಯಾ ಬಂತು? ಯಾವ ರೀತಿ ಐಡಿಯಾ ಬಂತು ಮಕ್ಕಳನ್ನು ಕೂಡ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ? ಮೇಡಮ್, ನಮ್ದು ಸರ್ಕಾರಿ ಶಾಲೆ ತುಂಬಾ ಹಿಂದುಳಿದಿರ್ತಕ್ಕಂಥ ಹಳ್ಳಿ. ಅಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಬಡವರು. ನಾವು ಪ್ರತಿ ವರ್ಷ ಬಸ್ಸಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಈ ಸಾರಿ ಏನ್ ಮಾಡಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ವಿಮಾನ ಮತ್ತು ಟ್ರೈನ್ ಅಂದ್ರೆ ಒಂದು ಗಗನ ಕುಸುಮ. ಸೊ ಎಜುಕೇಶನ್ ಪರ್ಪಸ್ ಅಂತ ಯೋಚನೆ ಮಾಡಿದಾಗ ಮಕ್ಕಳಿಗೆ ಅದನ್ನು ಕೂಡ ಕೊಡಬೇಕಲ್ಲ ನಾವು ಅಂತ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ನಾವು ಅದನ್ನ ಒಂದು ಕಳೆದ 3 ತಿಂಗಳಿಂದ ಅದನ್ನ ಪ್ಲಾನ್ ಮಾಡಿ ಅದನ್ನ ಯೋಜನೆಯನ್ನ ಜಾರಿಗೊಳಿಸಿದ್ವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಶುಕ್ರಾಜ್ ಅವರೇ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನದ ಪ್ರವಾಸ ಸಿಕ್ಕಿದೆ. ವಿಮಾನಯಾನದ ಪ್ರವಾಸ ಮಾಡಿಸೋದಕ್ಕೆ ಅಂತ ಶಿಕ್ಷಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಲಿಂಗದಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಿಸಬೇಕು ಅಂತ ಶಿಕ್ಷಕರು ತಯಾರಿ ಮಾಡಿಕೊಂಡಿದ್ದಾರೆ. 30 ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಿಸ್ತಾ ಇದ್ದಾರೆ ಈ ಶಿಕ್ಷಕರು.
4-5 ದಿನ ಪ್ರವಾಸಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 8,000 ಖರ್ಚಾಗುವಂತ ಸಾಧ್ಯತೆ ಇದೆ. ಆದರೆ ವಿದ್ಯಾರ್ಥಿಗಳಿಂದ 2,500 ರೂಪಾಯಿ ಹಣವನ್ನ ಮಾತ್ರ ಸಂಗ್ರಹ ಮಾಡಿಕೊಂಡಿದ್ದಾರೆ. ಉಳಿದ ಹಣವನ್ನ ತಾವೇ ಸ್ವತಃ ಭರಿಸ್ತಾ ಇದ್ದಾರೆ ಈ ಶಿಕ್ಷಕರು. ಒಂದು ರೀತಿ ಮಾದರಿ ಪ್ರವಾಸ ಅಂತಾನೆ ಹೇಳ್ಬಹುದು. ಇದು ಡಿಸೆಂಬರ್ 6ನೇ ತಾರೀಕು ವಿಮಾನಯಾನದ ಪ್ರವಾಸಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಮಾನ ಪ್ರಯಾಣದ ಬಗ್ಗೆ ಖುಷಿ ಹಂಚಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಶಿಕ್ಷಕರ ನಿರ್ಧಾರಕ್ಕೆ ಮಕ್ಕಳ ಪೋಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಮಾನಯಾನವನ್ನ ಪ್ರವಾಸವನ್ನ ಮಾಡಿಸಬೇಕು ಅಂತ ಶಿಕ್ಷಕರು ಸಜ್ಜಾಗಿದ್ದಾರೆ. ಆ ಶಿಕ್ಷಕರ ಜೊತೆನೆ ನಮ್ಮ ಪ್ರತಿನಿಧಿ ನಾಗರಾಜು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಶಿಕ್ಷಕರು, ಈ ಪ್ರವಾಸದ ಸಿದ್ಧತೆ ಹೇಗಿದೆ ನೋಡೋಣ. ಸಾಮಾನ್ಯವಾಗಿ ಒಂದು ಆಸೆ ಇರುತ್ತೆ, ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ವಿಮಾನಯಾನ ಮಾಡಲೇಬೇಕು ಅಂತೇಳಿ. ಆದರೆ ಕೆಲವೊಂದಿಷ್ಟು ಬಡ ಜನರಿಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಅದರ ಜೊತೆಗೆ ಭಾಳಷ್ಟು ಮಕ್ಕಳು ಕೂಡ ಏನಂದರೆ ಶಾಲೆಯಲ್ಲಿ ಓದಿರ್ತಾರೆ, ಅದರ ಬಡತನದಲ್ಲಿ ಓದಿರ್ತಾರೆ. ಅಂಥ ಮಕ್ಕಳು ಕೂಡ ನಾವು ವಿಮಾನಯಾನ ಮಾಡಬೇಕು ಅಂತೇಳಿ ಭಾಳ ಆಸೆ ಪಟ್ಟಿರ್ತಾರೆ. ಆದರೆ ಇದೀಗ ಮಕ್ಕಳ ಆಸೆಗೆ ಒಂದು ಇವತ್ತು ಶಿಕ್ಷಕರು ಅಂದರೆ ಅವರಿಗೆ ಪ್ರೇರಣೆ ನೀಡಿರುವಂಥದ್ದು ಈ ಕೊಪ್ಪಳ ತಾಲೂಕಿನ ಏನು ಲಿಂಗದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಬಡ ಮಕ್ಕಳಿಗೋಸ್ಕರ ಅಲ್ಲಿನ ಶಿಕ್ಷಕರು ಸೇರಿದಂತೆ ಭಾಳಷ್ಟು ದಾನಿಗಳು ಸೇರಿಕೊಂಡು ಮಕ್ಕಳಿಗೋಸ್ಕರ ಹೊತ್ತು ವಿಮಾನಯಾನ ಮಾಡಿಸ್ತಾ ಇದ್ದಾರೆ. ಸರ್, ಈಗ ಮಕ್ಕಳಿಗೋಸ್ಕರ, ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೋಸ್ಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲೇ ಬಾರಿಗೆ ಈ ರೀತಿ ವಿನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತಾರೆ ಸರ್ ಈ ಬಗ್ಗೆ? ಸರ್, ನಮಗೆ ಭಾಳ ಖುಷಿ ಆಗುತ್ತಾ, ಯಾಕಂದರೆ ನಾವು ಕಾಮನ್ನಾಗಿ ಪ್ರವಾಸ ಹೋಗೋದನ್ನು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೋಗ್ತಾ ಇರ್ತಾರೆ. ಅದು ನಮ್ಗೆ ಇಷ್ಟ ಇಲ್ಲ. ಪ್ರತಿ ವರ್ಷ ನಾವು ವಿಶೇಷ ಪ್ರವಾಸಗಳನ್ನು ಮಾಡ್ತಾ ಇರ್ತೀವಿ. ಕಾಮನ್ನಾಗಿ ಹಿಸ್ಟೋರಿಕಲ್ ಪ್ಲೇಸ್ಗಳಿಗೆ ಮತ್ತು ಮನೋರಂಜನಾ ಸ್ಥಳಗಳಿಗೆ ಹೋಗ್ತಾ ಇರ್ತೀವಿ. ಬೇರೆ ಏನಾದರೂ ಕೊಡೋಣ ಅಂತ ಯೋಚನೆ ಮಾಡಿ ಈ ಸಾರಿ ನಾವು ಮಕ್ಕಳಿಗೆ ವಿಮಾನಯಾನ ಮಾಡಿಸೋಣ ಅಂತ ಯೋಜನೆ ಮಾತಾಡಿದ್ವಿ. ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ, ಅದ್ರ ಜೊತೆಗೆ ಎಲ್ಲೆಲ್ಲಿ ಪ್ರಯಾಣ ಇರುವಂಥದ್ದು ಸರ್? ಸರ್, ಒಟ್ಟು 30 ಮಕ್ಕಳು, 5, 6 ಮತ್ತು 7ನೇ ತರಗತಿ ಒಟ್ಟು 30 ಮಕ್ಕಳು ಹೋಗ್ತಾಯಿದ್ದೀವಿ. 6 ಜನ ಶಿಕ್ಷಕರು, 6 ಜನ SDMC ಅವರು, ಒಟ್ಟು 42 ಜನ ಹೋಗ್ತಾಯಿದ್ದೀವಿ. ನಾವು ಮೊದಲನೇದು ಇಲ್ಲಿಂದ ಡಿಸೆಂಬರ್ 6ಕ್ಕೆ ಹೊರಡ್ತೀವಿ. ಇಲ್ಲಿಂದ ಜಿಂದಾಲ್ ಏರ್ಪೋರ್ಟ್ಗೆ ಹೋಗ್ತೀವಿ, ವಿದ್ಯಾನಗರ ಏರ್ಪೋರ್ಟ್. ನಾವು ಅಲ್ಲಿಂದ ಯದಾದ್ರಿ ಅಂತ ಒಂದು ತೀರ್ಥಕ್ಷೇತ್ರ ಇದೆ, ಆಮೇಲೆ ಸ್ವರ್ಣಗಿರಿ ಅಂತ ಒಂದು ತೀರ್ಥಕ್ಷೇತ್ರ ಇದೆ. ಅವೆರಡನ್ನು ಒಂದು ದಿವಸ ದರ್ಶನ ಮಾಡಿಕೊಂಡು ಯದಾದ್ರಿಯಲ್ಲಿ ಹಾಲ್ಟ್ ಆಗ್ತೀವಿ. ನೆಕ್ಸ್ಟ್ ಡೇ ನಾವು ಹೈದರಾಬಾದ್ ಸಿಟಿಯಲ್ಲಿರ್ತಕ್ಕಂಥ ಎಜುಕೇಷನ್ ಪರ್ಪಸ್ ಮ್ಯೂಸಿಯಮ್ಮು ಮತ್ತು ಬುದ್ಧ ಸ್ತೂಪ, ಆಮೇಲೆ ಚಾರ್ಮಿನಾರು ಮತ್ತು ಹಿಸ್ಟೋರಿಕಲ್ ಪ್ಲೇಸ್ಗಳನ್ನು ಒಂದು ದಿವಸ ನೋಡ್ತೀವಿ. ಮತ್ತು ಅಲ್ಲಿಂದ ಬರುವಾಗ ನಾವು ಬಸ್ ಬೇಡ ಅಂದ್ಕೊಂಡು ಟ್ರೈನನ್ನು ರಿಸರ್ವೇಷನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮಕ್ಕಳಿಗೂ ಸ್ಲೀಪರ್ ಸೀಟನ್ನು ಬುಕ್ ಮಾಡಿದ್ದೀವಿ. ಅಲ್ಲಿಂದ ನಾವು ಬಿಜಾಪುರ ಬರ್ತೀವಿ. ಬಿಜಾಪುರ ಬಂದು ಬಿಜಾಪುರ ಒಂದು ದಿವಸ ಸ್ಟೇ ಆಗ್ತೀವಿ. ಅಂದರೆ ಬಿಜಾಪುರಲ್ಲಿ ಇರ್ತಕ್ಕಂಥ ಹಿಸ್ಟೋರಿಕಲ್ ಪ್ಲೇಸಸ್ಸನ್ನು ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲವನ್ನು ನೋಡಿಕೊಂಡು ಒಂದು ದಿವಸ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟು ಮಾರ್ನಿಂಗ್ ಅಂದರೆ 3ನೇ ದಿವಸ ಆಲ್ಮಟ್ಟಿ ಡ್ಯಾಮಿಗೆ ಬರ್ತೀವಿ. ಸೊ ಆಲ್ಮಟ್ಟಿ ಡ್ಯಾಮಲ್ಲಿ ಬಂದು ಅಲ್ಲಿ ಒಂದು ರಾಕ್ ಗಾರ್ಡನ್ ಇದೆ, ರಾಕ್ ಗಾರ್ಡನ್ ಮತ್ತು ಡ್ಯಾಮನ್ನು ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ಬೈ ಟ್ರೈನ್ ಕೊಪ್ಪಳ ಬರ್ತೀವಿ. ಸೊ ಕೊಪ್ಪಳದಿಂದ ಮತ್ತೆ ನಾವು ಸರ್ಕಾರಿ ಬಸ್ ಮೂಲಕ ಮಕ್ಕಳನ್ನು ಊರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ. ಇವಿಷ್ಟು ಅಂತಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿಮಾನಯಾನ ನಮಗೆ ಖುಷಿ ಕೊಡುತ್ತೆ. ಅದರ ಜೊತೆಗೆ ವಿಮಾನ ಮಾಡಿಸ್ತಾ ಇರುವಂಥ ಶಿಕ್ಷಕರಿಗೆ ನಾವು ಯಾವತ್ತೂ ಕೂಡ ಋಣಿಯಾಗಿರುತ್ತೆ ಅಂತೇಳಿ ಇಲ್ಲಿನ ವಿದ್ಯಾರ್ಥಿಗಳು ಇರುತ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, TV ನ್ಯೂಸ್, ಕೊಪ್ಪಳ. ಹಲೋ, ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ. ಇವತ್ತು ಗ್ರಾಮೀಣ ಭಾಗದಲ್ಲಿ ಓದ್ತಾ ಇರುವಂಥ ಭಾಳ ಸರ್ಕಾರಿ ಶಾಲೆಯಲ್ಲಿ ಬಹುತೇಕರು ಬಡತನದಲ್ಲಿರುವಂಥ ಮಕ್ಕಳು, ಬಡ ಮಕ್ಕಳಿಗೆ ಇರುವಂಥ ಶಾಲೆಗಳಿಗೆ ಅವರು ವಿಮಾನ ಅಂತ ಹೇಳಿದ್ರೆ ಆಕಾಶದಲ್ಲಿ ಹಾರಾಡುವ, ದೂರದಲ್ಲಿ ನೋಡುವ ಈ ವಿಮಾನವನ್ನೇ ಅವರು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಆದರೆ ವಿಮಾನಯಾನ ಮಾಡುವುದು ಅವರ ಕನಸಿನ ಮಾತು. ಆದರೆ ಕೊಪ್ಪಳ ತಾಲೂಕಿನ ಲಿಂಗದಹಳ್ಳಿಯಲ್ಲಿರುವಂಥ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ವಿಮಾನಯಾನದಲ್ಲಿ ಪ್ರವಾಸಕ್ಕೆ ಹೊರಟಿದ್ದು ಒಂದು ವಿಶೇಷ. ಕೊಪ್ಪಳ ತಾಲೂಕಿನ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಿಂಗದಹಳ್ಳಿಯಲ್ಲಿ ಇರುವಂಥ ಒಟ್ಟು 105 ಜನ ವಿದ್ಯಾರ್ಥಿಗಳಲ್ಲಿ ಈಗ 5 ಮತ್ತು 6 ಮತ್ತು 7ನೇ ತರಗತಿಯ ಒಟ್ಟು 30 ವಿದ್ಯಾರ್ಥಿಗಳು ಈಗ ವಿಮಾನ ಮುಖಾಂತರ ಹೈದರಾಬಾದು ಸೇರಿದಂತೆ ಬೇರೆ ಬೇರೆ ಪ್ರದೇಶಕ್ಕೆ ಪ್ರಯಾಣ ಹೊರಟಿದ್ದಾರೆ. ಏನು ಡಿಸೆಂಬರ್ 6ರಂದು ಲಿಂಗದಹಳ್ಳಿಯಿಂದ ಜಿಂದಾಲ್ ಮೂಲಕ ಹೈದರಾಬಾದಿಗೆ ವಿಮಾನಕ್ಕೆ ಹೋಗುವಂಥವರು ಒಂದು ದಿನ ಹೈದರಾಬಾದಲ್ಲಿ ನೋಡಿ ಮರುದಿನ ಟ್ರೈನ್ ಮುಖಾಂತರ ರೈಲ್ವೆ ಇದಕ್ಕೆ ಬಿಜಾಪುರಕ್ಕೂ ಮತ್ತು ಮತ್ತೊಂದು ದಿನ
ಆಲಮಟ್ಟಿಯಲ್ಲಿ ಬಂದು ಮತ್ತು ಕೊಪ್ಪಳಕ್ಕೆ ಬರುವಂಥ ಒಂದು ಪ್ರೀ ಪ್ಲ್ಯಾನನ್ನು ಶೈಕ್ಷಣಿಕ ಪ್ರಶ್ನೆ ಮತ್ತು ಸರ್ಕಾರ ಪ್ರತಿ ವರ್ಷ ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಿದಂಥ ಕಾರಣಕ್ಕಾಗಿ ಈ ಶಾಲಾ ಶೈಕ್ಷಣಿಕ ವರ್ಷಕ್ಕೆ ಅವರು ಸಾಕಷ್ಟು ಜನ ವಿವಾದಕ್ಕೆ ಸಹ ಕಾಡುತ್ತೆ. ಯಾಕಂತ ಹೇಳಿದ್ರೆ ಅವರು ತೀರಾ ಇಕ್ಕಟ್ಟಾಗಿರುವಂಥ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ವಾಹನಗಳಲ್ಲಿ ಸೌಲಭ್ಯ ಇರೋದಿಲ್ಲ ಮತ್ತು ಆ ಮಕ್ಕಳನ್ನು ಕರ್ಕೊಂಡೋಗಿ ಕುರಿದೊಡ್ಡಿ ಅಂತ ಕರ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಯ ಮಕ್ಕಳು ಒಂದು ವಿಮಾನಗಳ ಮುಖಾಂತರ ಅವರನ್ನು ಕರ್ಕೊಂಡು ಹೋಗ್ತಾ ಇರೋದು ವಿಶೇಷ. ನಮ್ಮ ಶಾಲೆಯಿಂದ ಸುಮಾರು 30 ಜನ ವಿದ್ಯಾರ್ಥಿಗಳು, 6 ಜನ ಶಿಕ್ಷಕರು, 6 ಜನ SDMC ಸದಸ್ಯರು, ಒಟ್ಟು 42 ಜನ ವಿಮಾನಯಾನ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಆದರೆ ಇಲ್ಲಿ ವಿಮಾನಯಾನ ಅಂದ ತಕ್ಷಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸಬೇಕಾಗಿರೋದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ಮಗುವಿಗೆ ಕೇವಲ ನಾವು 2,500 ರೂಪಾಯಿ ಅಷ್ಟೇ ಫೀಸ್ ಮಾಡ್ಕೊಂಡಿದ್ವಿ. ಯಾಕಂದರೆ ಬಡ ಮಕ್ಕಳು ಇರುವುದರಿಂದ ನಾವು ಹೊರಗಿನಿಂದ ಅನುದಾನದ ಮೂಲವನ್ನು ನಾವು ಹುಡುಕೊಂಡು ದಾನದ ರೂಪದಲ್ಲಿ ಫ್ಯಾಕ್ಟ್ರಿಯಿಂದ, ಆಮೇಲೆ ಒಂದು ದಾನಿಗಳದ ಒಂದು ಗ್ರೂಪ್ ಮಾಡಿಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ನಾವು ವಿಮಾನಯಾನ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಇದಕ್ಕೆ ಆರ್ಥಿಕ ಹೊರೆ ಅಂತ ಕಟ್ಕೊಂಡಾಗ ಅವರು ಕಂಡುಕೊಂಡಿದ್ದ ಶಿಕ್ಷಕರು ಸುಮಾರು 2-3 ಲಕ್ಷ ರೂಪಾಯಿಯಷ್ಟು ಬೇಕಾಗಿರುವಂಥ ಸಂದರ್ಭದಲ್ಲಿ ಅವರು ಮೊದಲು ಆ ಗ್ರಾಮದಲ್ಲಿರುವಂಥ ಮತ್ತು ಆ ಗ್ರಾಮಕ್ಕೆ ಶಾಲೆಗೆ ಸಂಬಂಧಪಟ್ಟಿರುವಂಥ 2-3 ಗ್ರಾಮಗಳನ್ನು ಸೇರಿಕೊಂಡು ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ರು. ಅದರಲ್ಲಿ ತಮ್ಮ ಶಾಲೆಯ ಒಂದು ಉದ್ದೇಶವನ್ನು ಹೇಳಿದ್ರು. ಆಗ ಒಂದಿಷ್ಟು ಗ್ರಾಮಸ್ಥರು ಸಹ ಒಂದಿಷ್ಟು ಹಣಕಾಸಿನ ನೆರವನ್ನು, ಅದರ ಜೊತೆಗೆ ಶಾಲಾ ಶಿಕ್ಷಕರು ತಾವು ಸಹ ಒಂದಿಷ್ಟು ಹೆಚ್ಚು ಹಣವನ್ನು ಸಂಗ್ರಹಿಸಿದ್ರು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ಸಹ ಒಂದಿಷ್ಟು ಸಹಾಯವನ್ನು ತೆಗೆದುಕೊಡು. ಇಷ್ಟು ಅನುದಾನದ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಇರುವಂಥದ್ದು ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರಿಯ ಒಂದು ಕಾರ್ಖಾನೆ ಇದೆ. ಆ ಕಾರ್ಖಾನೆಯ ಮುಖಾಂತರ ಒಂದು ಸ್ಪಂದನೆ ಕೊಂಡಾಗ ಅವರು ಇದಕ್ಕೆ ಸ್ಪಂದನೆ ಒಟ್ಟಾರೆಯಾಗಿ ಎಲ್ಲ ಕಾರಣಕ್ಕಾಗಿ ಇವತ್ತು ಅನುದಾನದ ಕೊರತೆ ಇಲ್ಲದಂತೆ ಮತ್ತು ಶಾಲಾ ಮಕ್ಕಳಿಗೆ ಶಾಲೆಗೆ ಪ್ರವಾಸಕ್ಕೆ ಹೋಗುವಂಥ ಮಕ್ಕಳಿಗೆ ಕೇವಲ 2,500 ರೂಪಾಯಿಯನ್ನು ಕಟ್ಟಿಕೊಂಡು ಅವರು 4 ದಿನದ ಪ್ರವಾಸವನ್ನು ಮಾಡೋದಕ್ಕೆ ಈಗ ಸಿದ್ಧತೆ ನಡೆಸಿದ್ದಾರೆ. ನಾವು ಪ್ರವಾಸಕ್ಕೆ ಹೊಂಟಿದ್ದೇವೆ. ಹೈದರಾಬಾದ್ಗೆ ಹೊಂಟಿದ್ದೇವೆ. ನನಗೆ ವಿಮಾನ ಅಂದರೆ ತುಂಬ ಇಷ್ಟ. ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ತುಂಬ ಖುಷಿ ಆಗಿದೆ. ಬಡವ್ರ ಮಕ್ಕಳು ಅಲ್ಲೇ ವಿಮಾನ ಎಲ್ಲ ತಿರುಗಾಡ್ತಾರೆ ಅಂದರೆ ತುಂಬ ಖುಷಿ ಆಗಿದೆ. ನಾನು ಜೀವನದಲ್ಲಿ ವಿಮಾನಲ್ಲಿ ಹೋಗ್ತೀವೇ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ನನ್ನ ಸರ್ ಆಸೆನ ನಿರ್ವಹಿಸ್ತಿದ್ದಾರೆ. ನಾನು ಇನ್ನೂ ಟ್ರೈಲನ್ನೇ ಹತ್ತಬೇಕಂದ್ರೆ ತುಂಬ ಆಸೆ ಆಗಿದೆ. ಅಪ್ಪ ನಾನು ರೈಲನ್ನು ಕರ್ಕೊಂಡು ಹೋಗಂದ್ರೆ ನಮ್ಮ ಅಪ್ಪನವರು ಕರ್ಕೊಂಡು ಹೋಗೋದಿಲ್ಲ, ಆದರೆ ನಾನು ರೈಲು ವಿಮಾನಲ್ಲಿ ಹೋಗ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗಿದೆ. ಮತ್ತು ಹೈದರಾಬಾದ್ ಚಾರ್ಮಿನಾರು ಎಲ್ಲ ಹೋಗ್ತಿದ್ದೀವಿ. ನಂಗಂತೂ ತುಂಬ ಖುಷಿ ಆಗಿದೆ. ನಮ್ಮ ಎಲ್ಲ ಶಾಲೆ ಮಕ್ಕಳು ಕೂಡ ನಾವು ಹೋಗ್ತಿದ್ದೀವಿ. ಇವರು ಶಾಲೆಗೆ ಹೋಗಿ ಅಲ್ಲಿ ಅಲ್ಲಿರುವಂಥ ಸ್ಥಳಗಳನ್ನು ನೋಡಿಕೊಂಡು ಒಂದು ಶೈಕ್ಷಣಿಕ ಪ್ರವಾಸ ಮಾಡುವುದು ಒಂದು ಕಡೆ ಆಗಿದ್ರೆ, ಒಂದು ಶಾಲಾ ಮಕ್ಕಳಲ್ಲಿ ಒಂದು ಶೈಕ್ಷಣಿಕ ಪ್ರವಾಸ ಅಂತ ಹೇಳಿದ್ರೆ ಅದು ನೆನಪುಳಿಯುವಂಥ ಸ್ಥಳ ಇದು. ಅಂಥ ಸಂದರ್ಭದಲ್ಲಿ ವಿಮಾನಗಳ ಮುಖಾಂತರ ಹೋಗ್ತಾ ಇರುವಂಥ ಶಾಲಾ ಮಕ್ಕಳಲ್ಲಿ ಒಂದಿಷ್ಟು ಖುಷಿ ಮತ್ತು ಹೆಮ್ಮೆ ಇದೆ. ಅದೇ ರೀತಿ ಒಂದಿಷ್ಟು ಶಾಲಾ ಪಾಲಕರು ಹೇಳೋದು ಅಂತ ಹೇಳಿದ್ರೆ, ನಾವೇ ವಿಮಾನ ಹತ್ತಿಲ್ಲ, ಆದರೆ ನಮ್ಮ ಮಕ್ಕಳು ಈಗ ವಿಮಾನಯಾನ ಮಾಡ್ತಾ ಇರೋದು ಖುಷಿಯಾಗಿದೆ. ಇದಕ್ಕೆ ನಮ್ಮ ಶಿಕ್ಷಕರು ಪ್ರಯತ್ನ ಪಡ್ತಿರೋದಕ್ಕೆ ನಾವೆಲ್ಲರೂ ಸಹಕಾರ ನೀಡ್ತೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾರೆ. ನಮಗೆ ಒಳ್ಳೇದು ಅನ್ಸುತ್ತೆ ಸರ್. ನಾವು ಹೋಗಿಲ್ಲ, ನಮ್ಮ ಮಕ್ಕಳನ್ನ ಶಿಕ್ಷಕರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಮಗೂ ಒಳ್ಳೇದು ಅನ್ಸುತ್ತೆ. ಚೆನ್ನಾಗಿದೆ ಸರ್. ನಾವು ಹೋಗಿಲ್ಲ ಅಂದ್ರೆ ನಮ್ಮ ಮಕ್ಕಳಾರು ಹೋಗ್ತಾರಲ್ಲ, ಅದು ಒಂದು ನಮ್ಗೆ ಖುಷಿ ಸರ್. ಇದು ರಾಜ್ಯದಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ಸರ್ಕಾರಿ ಶಾಲೆಯ ಮಕ್ಕಳು ವಿಮಾನ ಮುಖಾಂತರ ಪ್ರವಾಸವನ್ನು ಮಾಡಿದರೆ, ಈಗ 2ನೇದಾಗಿ ಕೊಪ್ಪಳ ಜಿಲ್ಲೆಯ ಲಿಂಗದಳ್ಳಿ ಅನ್ನುವಂಥ ಸಣ್ಣ ಗ್ರಾಮದಲ್ಲಿರುವಂಥ ಶಾಲಾ ಮಕ್ಕಳು ಈಗ ವಿಮಾನಗಳ ಮುಖಾಂತರ ಪ್ರವಾಸಕ್ಕೆ ಹೊರಟಿದ್ದು ವಿಶೇಷವಾಗಿದೆ. ಇದು ಶಿಕ್ಷಕರು ಮನಸ್ಸು ಮಾಡಿದರೆ ಅಥವಾ ಶಿಕ್ಷಕರ ಒಂದು ಹೊಸತನವನ್ನು ರೂಢಿಸ್ಕೊಂಡ್ರೆ ಇದೆಲ್ಲ ಸಾಧ್ಯತೆ ಅನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ. ಆದರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಒಂದಿಷ್ಟು ಸಹಾಯ ಸಹಕಾರ ಹೇಳಿ ಮಕ್ಕಳಲ್ಲಿ ನೆನಪುಳಿಯುವಂಥದ್ದು ಮತ್ತು ಬಡ ಮಕ್ಕಳಿಗೆ ವಿಮಾನಗಳ ಮುಖಾಂತರ ಪ್ರವಾಸ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಈ ಕಾರ್ಯ ಎಲ್ಲರಿಗೂ ಶ್ಲಾಘನೀಯ. ಇದು ಮುಂದುವರಿಲಿ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ಕೊಪ್ಪಳ ತಾಲೂಕಿನ ಲಿಂಗದಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ರಿಪ್ ಅನ್ನ ಹಮ್ಮಿಕೊಳ್ಳಲಾಗಿದೆ. 30 ವಿದ್ಯಾರ್ಥಿಗಳಿಗೆ ವಿಮಾನಯಾನವನ್ನ ಶಿಕ್ಷಕರು ಮಾಡಿಸ್ತಾ ಇದ್ದಾರೆ. 4 ದಿನದ ಪ್ರವಾಸಕ್ಕೆ ತಲಾ 8,000 ವೆಚ್ಚವಾಗುವ ಸಾಧ್ಯತೆ ಕೂಡ ಇದೆ. 2,500 ಹಣ ಪಡೆದು ಉಳಿದ ಹಣ ತಾವೇ ಭರಿಸಲು ಶಿಕ್ಷಕರು ನಿರ್ಧಾರ ಮಾಡಿಕೊಂಡಿದ್ದಾರೆ.
ಬಟ್ ಆಗಲೂ ಬೇಕಾದ್ರೆ, ಯಾಕಂದ್ರೆ ಮಕ್ಕಳಲ್ಲಿ ನಾವು ವಿಮಾನ ಹತ್ತಿದ್ದೀವಿ ಅನ್ನೋ ಒಂದು ಇದು ಜೀವನದಲ್ಲಿ ಅದೊಂದು ದೊಡ್ಡ ಘಟ್ಟ. ಒಂದು ವಾರಗಟ್ಟಲೆ ಸರ್ಕಾರಿ ಬಸ್ ತಗೊಂಡು ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಹೋಗಿದ್ದೀವಿ. ಸೊ ಹಾಗಾಗಿ ಇವತ್ತು ಗ್ರಾಮದ ಮುಖಂಡರು ವಿಶೇಷವಾಗಿ, ಆಮೇಲೆ ಶಿಕ್ಷಕರು, ठीक है ओके दे रहा हूँ। ಈ ಕಡೆ ನೋಡ್ರಿ, ಜೋಡಿನೇ ಬರ್ಬೇಕನ್? ಫೋನ್ ಪೇದಾಗ ಇಲ್ಲಿ ನೋಡ್ರಿ ಸರ್, ಹಾಂ ಕೈ ಮಾಡಿ ನಡ್ರಿ. ಇಲ್ಲಿ ನೋಡ್ರಿ ಮೇಡಮ್, ಖುಷಿಯಿಂದ ಕೈ ಮಾಡ್ರಿ ಹಿಂಗ. ओके सर, लेट हो जाएंगे प्लीज, थैंक यू। ओके Hey. ले सर ನಾವು ಬರ್ಬೋದು, ಎಲ್ಲರೂ ಬರ್ಬೋದು. ತಪ್ಪಂದ್ಬಿಟ್ಟು ಆಗಲೇ
ಪಕ್ಕ ಹೇಳೋದು ಬಿಡ್ತಾನೆ. ಎಂಜಾಯ್ ಮಾಡಲಿ ತೊಂದರೆ ಎಂಜಾಯ್ ಮಾಡಲಿ ಬಿಡು. ಹೋಗ್ತಾ ಇದೆ ಬರ್ಬೋರಿ. ಓಕೆ ಸರ್. ಸರ್ ಈ ಕಡೆ ಬನ್ನಿ, ಆ ವಿಂಗ್ ಕೆಳಗಡೆ ಹೋಗ್ಬಾರ್ದು, ಒಂದು ಲೈನಲ್ಲಿ ಹೋಗಿ ಸರ್. ఆడవాళ్ళందరూ వెనక్కు రౌండ్గా తిరగాలండి, రౌండ్గా నిల్చోవాలి, చుట్టూ తిరుగుతూ నృత్యం చేయాలి, చుట్టూ తిరుగుతూ వెనక్కు తిరగాలి ఆడవాళ్ళు. పెద్దగా లైట్ ಎಲ್ಲರೂ ಬರ್ರಿ. ಅಲ್ಲಿ ಊಟ ಮಾಡು.
ಈ ಕಡೆ ಬನ್ನಿ ಈ ಕಡೆ ಬನ್ನಿ ಕೈ ಎತ್ರಿ ಇಲ್ಲಣ್ಣ ಪ್ರಜ್ವಲ ಸುಹಾಸ್ ಈ ಕಡೆ ಬಾ ಸುಹಾಸ್ ಇಲ್ಲ ಖರ್ಚಾಗುತ್ತೆ. ಹೀಗಾಗಿ ಶಿಕ್ಷಕರು ತಮ್ಮ ಸ್ವಂತ ಹಣವನ್ನ ಪ್ರವಾಸಕ್ಕೆ ಹಾಕಿದ್ರು. ಜೊತೆಗೆ ಗ್ರಾಮಸ್ಥರು ಕೂಡ ಒಂದಿಷ್ಟು ಹಣ ಹೊಂದಿಸಿ ಮಕ್ಕಳ ಪ್ರವಾಸಕ್ಕೆ ನೀಡಿದ್ದಾರೆ. ಟ್ರೈನಲ್ಲಿ ಇಷ್ಟು ಎಂಜಾಯ್ ಮಾಡಿದ್ದಿಲ್ಲ, ಎಂಜಾಯ್ ಮಾಡಿದ್ವಿ ನಾವು. ತುಂಬಾ ಖುಷಿ ಆಯ್ತಾ? ಮತ್ತೊಂದ್ಸಲ ಅವಕಾಶ ಸಿಕ್ಕರೆ ಹೋಗ್ತೀರಿ ಫ್ಲೈಟ್ಗೆ? ನಿಮ್ಗೆ ಯಾರಿಗೂ ಭಯ ಬರಲಿಲ್ಲ? ಎಂಜಾಯ್ ಮಾಡಿದ್ರಿ? ಓಕೆ. ಊಟದೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ನಿಮ್ಗೆ? ಓದಲ್ಲೆಲ್ಲ ಹೇಗಿತ್ತು? ಹೈದರಾಬಾದ್ ಚೆನ್ನಾಗಿತ್ತಾ? ಏನೇನು ನೋಡಿದ್ರಿ ಹೈದರಾಬಾದಲ್ಲಿ? ಸದ್ಯ ವಿಮಾನದಲ್ಲಿ ಹೈದರಾಬಾದ್ಗೆ ಹೋಗಿರುವ ಮಕ್ಕಳು ಅಲ್ಲಿ 2 ದಿನಗಳ ಕಾಲ ಅನೇಕ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿಂದ ವಿಜಯಪುರಕ್ಕೆ ಬಂದು ಗೋಲ್ ಗುಂಬಜ್ ಸೇರಿದಂತೆ ಅನೇಕ ಸ್ಥಳಗಳನ್ನ ವೀಕ್ಷಿಸಿ ನಂತರ ಆಲಮಟ್ಟಿಗೆ ಆಗಮಿಸಲಿದ್ದಾರೆ. ಬಳಿಕ ಮರಳಿ ತಮ್ಮೂರಿಗೆ ವಾಪಸ್ಸಾಗಲಿದ್ದಾರೆ. ಒಟ್ಟಿನಲ್ಲಿ ಕೊಪ್ಪಳದ ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮಸ್ಥರ ನಡೆ ಇದೀಗ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಉಮೇಶ್ ಅಬ್ಬಿಗೇರಿ ಜೊತೆ ಶುಕ್ರಾಜ್ ಕುಮಾರ್, ಪವರ್ ಟಿವಿ, ಕೊಪ್ಪಳ. Jangan, jangan, hanya itu lagu yang merah.